ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದ ಪದ್ಮೈಕ ವರ್ಷತ್ವ ಪ್ರಣಾಮಮೋರುಮು ಗೌತಮರಾಂ ಹಿಮಾಲಯ ಗಿರಿಗಿರಿ ರಾಜಶ್ರೀ ರತ್ನಾಟ್ಯಂ ತಾಯಿ ಒಂದೇ ಭಾರತ ಮಾತರು. ಅತಿಥಿಗಳಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಇಡೀ ನನ್ನ ಭಾರತ ದೇಶಕ್ಕೆ ದಾಸೋಹದ ಮಹತ್ವವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರರನ್ನು ನನ್ನ ಮನಮಂದಿರದಲ್ಲಿ ನಡೆಯುತ್ತಾ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಅತಿಥಿ ಮಾನ್ಯರು ನಾನು ಏನ್ ಮಾತಾಡಬೇಕಂತಿದ್ದೀನಿ ಆಲ್ರೆಡಿ ಎಲ್ಲ ಮಾತನಾಡಿದ್ದಾರೆ. ಸೊ ಜಸ್ಟ್ ಒಂದು 2 ನಿಮಿಷ ಮುಗಿಸಿರ್ತೀನಿ. ಇವತ್ತು ಮೇಡಮ್ ಅವ್ರು ಮಾತಾಡಿದ್ರು, ಬಹಳ ಚೆನ್ನಾಗಿ ಮಾತಾಡೋದು ಮೇಡಮ್ ಅವ್ರು. ಅಂದ್ರೆ ಹೆಣ್ಮಕ್ಳು ಏನು ಹೆಂಗ ಅಂತಾರೆ. ಬಟ್ ಇವತ್ತು ನಾವು ಹೆಣ್ಣು ಅಬಲೆ ಎಲ್ಲ ಸಬಲೆ ಅಂತ ನಾವು ಇವತ್ತು ಮಾತಾಡ್ತೀವ್ರಿ. ಆದ್ರೆ ಸುಮಾರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಮಾತಾಡ್ಲಿಕ್ಕೆ ಹೋದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಯಾರೋ ಪ್ರಶ್ನೆ ಮಾಡ್ತಾರಂದ್ರೆ, ಅಲ್ಲ ಸ್ವಾಮೀಜಿ, ನೀವು ನನ್ನ ದೇಶ ಭಾರತ ಅಂದ್ರೆ ಹಿಂಗೆ, ಭಾರತ ಅಂದ್ರೆ ಹಿಂಗೆ ಅಂತೆಲ್ಲ ಮಾತನಾಡ್ತೀರಾ, ಆದ್ರೆ ನಿಮ್ಮ ದೇಶದಲ್ಲಿ ಒಬ್ಬ ಹೆಣ್ಮಗಳನ್ನ 4 ಗೋಡೆಗಳ ಮಧ್ಯೆ ಒಬ್ಬ ನೌಕರಿ ಮನುಷ್ಯನ ನೋಡ್ತಾರಂತಲ್ಲ ಸ್ವಾಮೀಜಿ, ವೆದರ್ ಇಟ್ ಇಸ್ ರೈಟ್, ಇದು ಸರಿನಾ ಅಂತ ಹೇಳಿ. ಅವಾಗ ಸ್ವಾಮೀಜಿ ಹೇಳ್ತಾರಂತ, ನನ್ನ ದೇಶ ಮಾತ್ರ ಅಲ್ಲ, ಇಡೀ ಭೂಪಟದಲ್ಲಿ ಒಬ್ಬೇ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ತೋರಿಸಿ ಭಾರತವನ್ನ ಹೊರತುಪಡಿಸಿ ನಾನು ನತಮಸ್ತಕನಾಗಿ ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಗಂಡುಗಳಾಗಿ ಆಳಿರ್ತಕ್ಕಂಥ ದೇಶ ನನ್ನ ಭೂಮಿಯ ಮೇಲೆ ಯಾವ್ದಾದ್ರು ಕೇವಲ ನನ್ನ ದೇಶ ಮಾತ್ರ ಅಲ್ಲ, ಕೇವಲ ಭಾರತ ಮಾತ್ರ. ಅದಕ್ಕೆ ಎಲ್ಲ ದೇಶಕ್ಕೆ ಹೆಸರು ಕರಿತೀವಿ, ಜಪಾನ್, ಯುರೋಪ್, ಪಾಕಿಸ್ತಾನ ಅಂತ. ಭಾರತ ಅಂದ್ರೆ ಭಾರತ ಮಾತೆ ಅಂತ ಮಾತೆಯಾಗಿ ಇವಾಗ ನಾವು ಭಾರತವನ್ನ ನೋಡ್ಬೇಕಾದ್ರೆ ರವೀಂದ್ರ ಒಂದ್ ಕಡೆ ನೆನಗಿಲ್ಲ, ನಿನ್ನ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಉದ್ದನೆಯ ಕರಡಿ ಮುಂದೆ ನೀನು ನಿಂತಿ ಅಂದ್ರೆ ಅಲ್ಲಿ ನಿನ್ನ ದೇಹ ಕಾಣಲ್ಲ ಸ್ವಾಮಿ, ನಿನ್ನ ದೇಶ ಕಾಣುತ್ತೆ ಅಂತ. ಅದೇನ್ರಿ, ಈ ನನ್ನ ಸೆರೆ, ಈ ನನ್ನ ತಲೆ ಜಮ್ಮು ಕಾಶ್ಮೀರ, ಒಂದು ಕೈ ಭಾಗ ಗುಜರಾತ್, ಇನ್ನೊಂದು ಕೈ ಭಾಗ ಈಶಾನ್ಯ ರಾಷ್ಟ್ರಗಳು, ಈ ನನ್ನ 2 ಪಾದಗಳು ಸೇರ್ತಕ್ಕಂಥ ಪವಿತ್ರವಾದ ಸ್ಥಳವೇ ಕನ್ಯಾಕುಮಾರಿ. ಒಂದಲ್ಲ, 2 ಅಲ್ಲ, 3 ಸಮುದ್ರಗಳು ತಾಯಿ ಭಾರತೀಯ ಪಾದಗಳನ್ನು ತೊಳೆತಕ್ಕಂಥ ದೃಶ್ಯ ಕೇವಲ ನನ್ನ ದೇಶಕ್ಕೆ ಮಾತ್ರ ಸಿಕ್ಕಿದ್ರೆ, ಕೇವಲ ತಾಯಿ ಭಾರತಾಂಬೆಗೆ ಮಾತ್ರ ಲಭಿಸುತ್ತದೆ. ಅದ್ರ ಸ್ವಾಮಿ ವಿವೇಕಾನಂದರಿಗೆ ಎಂತ ಗೌರವ ಇತ್ತು ಹೆಣ್ಮಕ್ಳ ಬಗ್ಗೆ ಅಂತಂದ್ರೆ, ಒಂದ್ಸಲ ಹೀಗೆ ಸ್ವಾಮೀಜಿ ಅಲ್ಲಿ ಹೋಗಿ ಬರ್ತಿದ್ದೆ, ಅವ್ನು ಕೇಳ್ತಾನಂತ, ಸ್ವಾಮೀಜಿ ನನ್ನ ಯುವರಾಣಿಯನ್ನ ನಾನು ನೋಡೋದೇ ಒಂದು ದೊಡ್ಡ ಭಾಗ್ಯ, ಇನ್ನು ಶೇಖ್ಯಾಂಡ್ ಎಲ್ಲಿಂದ ಬಂದು ಸ್ವಾಮೀಜಿ ಅಂತ. ಅವಾಗ ಸ್ವಾಮೀಜಿ ಹೇಳ್ತಾರಂತ, ನಿನ್ನ ದೇಶದಲ್ಲಿ ಕೇವಲ ಒಬ್ಬ ಯುವರಾಣಿ, ನನ್ನ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಹೆಣ್ಮಕ್ಳು ಯುವರಾಣಿನೇ. ಇದು ಹೆಣ್ಮಕ್ಳು ಅಂದ್ರೆ ಸ್ವಾಮೀಜಿ ಅಂದ್ರೆ. ಅದಕ್ಕೆ ಸ್ವಾಮೀಜಿ ತುಂಬಾ ದೊಡ್ಡ ಅಪಾರವಾದ ಗೌರವ ಇತ್ತು ಹೆಣ್ಮಕ್ಳ ಬಗ್ಗೆ. ಕೇವಲ 1 ನಿಮಿಷದಲ್ಲಿ ಮುಗಿಸಿರ್ತೀನಿ ನಾನು. ಇವತ್ತು ನಮಗೆ ಇನ್ಸ್ಪಿರೇಷನ್, ಇವತ್ತು ಮೇಡಮ್ ಆದ್ರ ಅವರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಳ್ರಿ. ಅದರ ಒಂದು ದೊಡ್ಡ ಮಾತು, ಕೇವಲ 1 ಸೆಕೆಂಡ್ ನಿಮ್ಮ ಕಣ್ಣು ಮುಚ್ಚಿ ವಿಚಾರ ಮಾಡ್ರಿ. ಇವತ್ತು ಬೆಳಗ್ಗೆ ನನ್ನ ತಾಯಿ ಎಷ್ಟು ಗಂಟೆಗೆ ಎದ್ದಿರಬಹುದು, ಈಗ ಏನ್ ಮಾತಾಡೋದು, ಈಗ ಯಾವ ಏನ್ ಕೆಲಸ ಮಾಡ್ತಿರ್ಬಹುದು. ನಾನು ಸುಮಾರು ಸಲ ಕ್ಲಾಸ್ ಹೇಳ್ತಿರ್ತೀನಿ ಮೇಡಮ್. ಸಂಡೇ ಅಂತ ಬಂತು, ದಸರಾ ಅಂತ ಬಂತು, ರಂಜಾನ್ ಅಂತ ಬಂತು ಅಂದ್ರೆ ನಿನ್ನ ತಂದೆ ತಂದೆಗೆ ಯಾವಾಗ ಹಾಲಿಡೇ, ಆದ್ರೆ ನಿನ್ನ ತಾಯಿಗೆ ಯಾವಾಗ ಹಾಲಿಡೇ? ಯಾವಾಗ ನಿನ್ನ ತಾಯಿ ಹಾಲಿಡೇ ಇರೋದು? ಅದನ್ನು ಒಂದು ದೇಹ, ಅದನ್ನು ಬಾಡಿ, ಅದಕ್ಕೂ ರೆಸ್ಟ್ ಬೇಕು, ಅದಕ್ಕೂ ತ್ರಾಸ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಅಂದ್ರೆ ಸಾಯಂಕಾಲ ಮಲ್ಕೊಳ್ಳೋವರೆಗೂ ಅದೇ ಕೆಲಸ, ಅದಕ್ಕೂ ರೆಸ್ಟ್ ಬೇಕು. ಬಟ್ ಒಂದು ದಿನನಾದ್ರೂ ರೆಸ್ಟ್ ತಗೊಂಡಿದ್ದ ಇತಿಹಾಸ ಅಂತೂ ನಮಗೆ ಗೊತ್ತಿಲ್ಲ. ಅವ್ರಿಗೆ ಹುಷಾರ್ ಇಲ್ಲದೆ ಇದ್ರು ಕೂಡ ಅವರು ಕೆಲಸದಲ್ಲಿ ಇರ್ತಾರೆ. ಒಂದೇ ಒಂದು ಕಾರಣ, ಯಾರು ಗೊತ್ತಾ, ನನಗೆ ಇವತ್ತು ತಲೆ ನೋಯಿಸ್ತಾ ಇದೆ, ನನಗೆ ಇವತ್ತು ಕಾಲು ನೋಯಿಸ್ತಾ ಇದೆ ಅಂತ ಹೇಳಿ ನಾನು ಮಲ್ಕೊಂಡ ಅಂದ್ರೆ ನನ್ನ ಮಕ್ಕಳು, ನನ್ನ ಗಂಡ ಉಪವಾಸ ಬೆಳೆದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆ ತನ್ನ ಎಷ್ಟು ತ್ರಾಸಿದ್ರು ಮುಖದ ಮೇಲೆ ತೋರಿಸ್ಲಿಕ್ಕೆ ಬಿಡೋದಿಲ್ಲ. ಕೇವಲ ನನ್ನ ಮಕ್ಕಳಿಗಾಗಿ, ಕೇವಲ ತನ್ನ ಗಂಡನಿಗಾಗಿ 24 ಅವರ್ಸ್ ದುಡಿತಾ ಇರ್ತಾಳೆ. ಅದಕ್ಕೆ ಅಂತ ಒಂದು ತಾಯಿಗೆ ಯಾವತ್ತಾದ್ರೂ ಧನ್ಯವಾದವನ್ನು ಅರ್ಪಿಸಿದಿರ? ಥ್ಯಾಂಕ್ಸ್ ಅಮ್ಮ ಅಂತ ಒಂದ್ಸಲನಾದ್ರೂ ಹೇಳಿದಿರ? ಲವ್ ಯು ಅಮ್ಮ ಅಂತ ಒಂದ್ಸಲನಾದ್ರೂ ಹೇಳಿದಿರ? ಇವತ್ತು ಒಂದು ಕೆಲಸ ಮಾಡ್ರಿ, ಯಾರ್ಯಾರು ಡೈಲಿ ಮನೆಗೆ ಹೋಗಿ ಬರ್ತೀರಾ, ಇವತ್ತು ಮನೆಗೆ ಹೋಗ್ಮೇಲೆ ಹೇಳ್ರಿ. ಅಲ್ಲ, ಎಲ್ಲ ಕೆಲಸನೂ ಇವತ್ತು ನೋಡ್ರಿ, ಕಾಲೇಜ್ ಬಿಟ್ಟು ಮನೆಗೆ